ರಾಜ್ಯ ಪೊಲೀಸ್ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಹೋಳಿ ಹುಣ್ಣಿಮೆ ಪ್ರಯುಕ್ತ ಸೌಹಾರ್ದ ಸಭೆಯನ್ನು ಆಯೋಜಿಸಲಾಯಿತು. ವಿವಿಧ ಧರ್ಮಗಳ ನಡುವೆ ಸೌಹಾರ್ದ ಹಾಗೂ ಭ್ರಾತೃತ್ವ ಬೆಳೆಸುವ ಉದ್ದೇಶದಿಂದ ನಡೆದ ಈ ಸಭೆಯಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಹಾಗೂ ಸಿಖ್ ಧರ್ಮಗುರುಗಳು ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ವಹಿಸಿದ್ದರು. ವೇದಿಕೆಯಲ್ಲಿ ಎಎಸ್ವಿ ಪ್ರಸಾದ್, ಮಾಜಿ ಸಚಿವ ಇಂಡಸಗಾರಿ ಅಲ್ತಾಫ್ ಪಳ್ಳೂರು, ಉಳ್ಳಿ ಕಾಸಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿಂದೂ ಮಠದ ಗುರುಗಳು, ನಾವು ಎಲ್ಲರೂ ಒಂದೇ ಸಮಾಜದವರು, ಜಾತಿ ಧರ್ಮ ಭೇದವಿಲ್ಲದೆ ಸೌಹಾರ್ದದಿಂದ ಬಾಳಬೇಕು. ಪರಸ್ಪರ ಗೌರವ ಮತ್ತು ಸಹಾನುಭೂತಿ ಹೊಂದಿದರೆ ಸಮಾಜದಲ್ಲಿ ಶಾಂತಿ ನೆಲೆಸಲಿದೆ ಎಂದು ಹೇಳಿದರು. ಸಮಾಜದ ಮುಖಂಡರನ್ನ, ಎಲ್ಲ ಸಮಾಜದ ಧರ್ಮಗುರುಗಳನ್ನ ಇಲ್ಲಿ ಕರೆದು ಈ ಸಂದೇಶವನ್ನು ನಾಗರಿಕರಿಗೆ, ಸಾರ್ವಜನಿಕರಿಗೆ ಕೊಡಿಸುವಂತಹ ಒಂದು ಪ್ರಯತ್ನವನ್ನು ಬಹಳ ಸಾರ್ಥಕ ರೀತಿಯಿಂದ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ನೀವೆಲ್ಲ ಭಾಗವಹಿಸ್ತಾ ಬಂದಿದ್ದೇವೆ. ನಾವು ಪ್ರತಿ ಸರಿ ಭಾಗವಹಿಸಿದಾಗೆಲ್ಲ ಈ ಸಂದೇಶ ಬಂದಿದೆ. ಸಾರ್ವಜನಿಕರು ಕೂಡ ಅದಕ್ಕೆ ಗೌರವವನ್ನು ಕೊಟ್ಟು ನಡೆದಂಥ ಉದಾಹರಣೆಗಳು ಪ್ರತಿ ವರ್ಷವೂ ಕೂಡ ಇದೆ. ಈ ವರ್ಷವೂ ಕೂಡ ಹೇಗಿದೆ ಅಂತಂದರೆ, ನಮಗೆ ಮರವು ಬಹಳ, ಮನುಷ್ಯನಿಗೆ ಭಗವಂತ ಮರವಿಟ್ಟಾಗ ಈ ಮನುಷ್ಯ ಎಲ್ಲಾದರೂ ಮರ್ತಿರ್ತಾರೆ ಅಂತ ಹೇಳಿ ಮತ್ತೆ ಈ ಮೂಲಕ ಕಾಯ್ದೆ ಒಂದು ಸುವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಮುಖ್ಯಸ್ಥರಿಂದ ಆ ಮರವಿಯನ್ನು ಹೋಗಲಾಡಿಸಿ ಮತ್ತೊಂದು ಅದನ್ನು ನೆನಪಿಸುವ ಪ್ರಯತ್ನಕ್ಕಾಗಿ ನಾವೆಲ್ಲ ಇಲ್ಲಿ ಕೂಡಿದ್ದಾರೆ. ಮುಸ್ಲಿಂ ಧರ್ಮಗುರುಗಳು ಮಾತನಾಡಿ, ನಾವು ಧರ್ಮಗುರುಗಳಾಗಿ ಯಾವ ರೀತಿಯ ಭೇದ ಭಾವವನ್ನು ಇಟ್ಟುಕೊಳ್ಳುವುದಿಲ್ಲ, ಸಮಾಜದಲ್ಲೂ ಅದೇ ರೀತಿಯ ಮನೋಭಾವ ಇರಬೇಕು ಎಂದು ಅಭಿಪ್ರಾಯಪಟ್ಟರು. ಕ್ರಿಶ್ಚಿಯನ್ ಧರ್ಮಗುರುಗಳು ಕೂಡ ಪೊಲೀಸರ ಸೂಚನೆಗಳನ್ನು ಪಾಲಿಸಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ನಾವು ಸದಾ ಪೊಲೀಸರೊಂದಿಗೆ ನಿಲ್ಲುತ್ತೇವೆ ಎಂದು ಭರವಸೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿ, ಎಲ್ಲ ಜಾತಿ ಧರ್ಮಗಳ ನಾಯಕರು ಹಾಗೂ ಸಂಘಟನೆಗಳು ಸಮಾಜದಲ್ಲಿ ಏಕತೆ ಮತ್ತು ಸಹಕಾರದ ಮನೋಭಾವ ಬೆಳೆಸಬೇಕು. ಅರ್ಥವಿಲ್ಲದ ಜಾತಿ ಧರ್ಮದ ಹೆಸರಿನಲ್ಲಿ ವೈಮನಸ್ಸು ಹುಟ್ಟುಹಾಕುವುದು ತಪ್ಪು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಹೋಳಿ ಹುಣ್ಣುವ ಹಬ್ಬದ ಪ್ರಯುಕ್ತ ಶಾಂತಿ ಸೌಹಾರ್ದ ಸಭಾ ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ ನಮ್ಮ ಮೂರ್ಸವರ ಮಠದ ರಾಜಯೋಗೇಂದ್ರ ಗುರು ಸಿದ್ಧ ರಾಜಯೋಗೇಂದ್ರ ಗುರುಗಳು ಮತ್ತು ಎಲ್ಲ ಧರ್ಮದ ಗುರುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದಾರೆ. ಈ ಒಂದು ಎಲ್ಲ ಗಣ್ಯರ ಸಂದೇಶ ಏನಂದರೆ, ಇಡೀ ಹುಬ್ಬಳ್ಳಿ ಧಾರವಾಡ ಅಲ್ಲ, ಇಡೀ ಭಾರತ ದೇಶವೇ ಇವತ್ತು ಪ್ರಪಂಚಕ್ಕೆ ಒಂದು ಶಾಂತಿ ಸಂದೇಶ ನೀಡುವಂಥ ಒಂದು ಸ್ಥಿತಿಯಲ್ಲಿದೆ. ಅಂಥ ಒಂದು ಸ್ಥಿತಿಯಲ್ಲಿರುವಂಥ ಭಾರತ ದೇಶದಲ್ಲಿ ಇರುವಂಥ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಒಂದು ಹೋಳಿ ಹಬ್ಬ ಮತ್ತು ರಂಜಾನು ಮತ್ತು ಉಗಾದಿ ಏನೇನು ಹಬ್ಬಗಳು ಬರ್ತಾ ಇದ್ದಾವೆ, ಇವೆಲ್ಲ ನಾವು ಎಲ್ಲರೂ ಕೂಡಿ ಒಟ್ಟಾಗಿ ಶಾಂತಿಯಿಂದ ಸೌಹಾರ್ದದಿಂದ ನಾವು ಈ ಹಬ್ಬಗಳನ್ನು ಆಚರಿಸೋಣ. ಎಲ್ಲರೂ ಪರಸ್ಪರ ಸಹಕರಿಸಿ ಉತ್ತಮ ಬಾಂಧವ್ಯದಿಂದ ಸಮಾಜದಲ್ಲಿ ಬದುಕಬೇಕು ಎಂದು ಮನವಿ ಮಾಡಿದರು. ಸಭೆ ಶಾಂತಿ, ಸೌಹಾರ್ದ ಮತ್ತು ಪರಸ್ಪರ ಗೌರವದ ಸಂದೇಶವನ್ನು ಸಾರುವ ಹೋಳಿ ಹಬ್ಬ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ, ಸಾರ್ವಜನಿಕವಾಗಿ ಆಚರಣೆ ಮಾಡ್ತಾರೆ. ಕಳೆದ ವರ್ಷಗಳ ಮಾಹಿತಿಯನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಧಾರವಾಡದಲ್ಲಿ ಸುಮಾರು 1 ಲಕ್ಷದಷ್ಟು, ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಸುಮಾರು 2.5 ಲಕ್ಷದಷ್ಟು ಜನ ಈ ಒಂದು ಸಾರ್ವಜನಿಕ ಹೋಳಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸ್ತಾರೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಯ ವತಿಯಿಂದ ಸಾಕಷ್ಟು ಬಂದೋಬಸ್ತನ್ನು ಮಾಡಲಾಗಿದೆ. ಈಗಾಗಲೇ ಶಾಂತಿ ಸಭೆಗಳನ್ನು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಕರೆಯಲಾಗಿದೆ. ಧಾರವಾಡದಲ್ಲಿ ನಿನ್ನೆ ಮಾಡಲಾಗಿತ್ತು ಮತ್ತು ಇವತ್ತಿಲ್ಲಿ ಹುಬ್ಬಳ್ಳಿಯಲ್ಲಿ ಶಾಂತಿ ಸಭೆ ನಡೆದಿದೆ. ಮತ್ತು ಎಲ್ಲ ಜಾತಿ ಧರ್ಮಕ್ಕೆ ಸೇರಿದಂತಹ ಧಾರ್ಮಿಕ ಮುಖಂಡರು, ಸಾಮಾಜಿಕ ಸಂಘಟನೆಗಳ ಮುಖಂಡರು, ರಾಜಕೀಯ ಪಕ್ಷಗಳ ಚುನಾಯಿತ ಪ್ರತಿನಿಧಿಗಳು ಮತ್ತು ಅವರ ರಿಪ್ರೆಸೆಂಟೇಟಿವ್ಸು ಸೇರಿದಂತೆ, ಮಾಧ್ಯಮ ಮಿತ್ರರು ಸೇರಿದಂತೆ ಎಲ್ಲರೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಹುಬ್ಬಳ್ಳಿ ಧಾರವಾಡದಲ್ಲಿ ಎಂದು ಅತ್ಯಂತ ಶಾಂತಿಯುತವಾದ ಹೋಳಿ ಆಚರಣೆ ಆಗಿದೆ. ಈ ವರ್ಷ ಕೂಡ ಅದೇ ರೀತಿ ಆಚರಣೆ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸ್ತಾರೆ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಅಪೀಲ್ ಮಾಡ್ತೀನಿ, ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಒಂದು ಒಳ್ಳೆಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಅವಳಿ ನಗರಗಳು. ಸೊ ಎರಡೂ ಅವಳಿ ನಗರದಲ್ಲಿ ಅತ್ಯಂತ ಶಾಂತಿಯುತವಾಗಿ ಹೋಳಿ ಹಬ್ಬದ ಆಚರಣೆ ನಡೆಯುತ್ತೆ ಅನ್ನೋ ವಿಶ್ವಾಸ ಇದೆ.